ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಒಂದು ಐರನ್ ರಿಚ್ ಲಿಕ್ವಿಡ್ ಫರ್ಟಿಲೈಸರ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಕೆಲವೊಂದು ಗಿಡಗಳು ತುಂಬ ಎಲೆಗಳೆಲ್ಲ ವೈಟ್ ಆಗಿರುತ್ತೆ. ಇಲ್ಲಿದೆ ನೋಡಿ, ಈ ಥರ ವೈಟ್ ಆಗಿದ್ದವಾಗ ಅದು ನಾನು ಏನು ರೆಮಿಡಿ ಮಾಡಿದ್ರೂ ಅದು ಹೋಗ್ತಾ ಇಲ್ಲ. ಅಂದರೆ ಮೇ ಬಿ ಐರನ್ ಡಿಫಿಷಿಯನ್ಸಿ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಇವತ್ತು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಗಿಡಗಳನ್ನು ಸ್ವಲ್ಪ ವೈಟ್ ಆಗಿದೆ. ನಾನು ಎಲ್ಲ ಫರ್ಟಿಲೈಸರ್ಸ್ ಹಾಕಿದ್ರೂ ಈ ರೀತಿಯೇ ಇದೆ. ಇವತ್ತು ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿಬಿಟ್ಟು ನೋಡ್ತೀನಿ ಹೇಗೆ ಅದು ಎಫೆಕ್ಟ್ ಆಗ್ಬೋದು ಅಂತ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮನೆಯಲ್ಲಿ ಒಂದು ರಸ್ಟ್ ಬಂದಿರೋ ಒಂದು ತವಾ ಇದೆ. ಅದನ್ನು ಯಾತಕ್ಕೂ ಯೂಸ್ ಮಾಡಲ್ಲ. ಸೊ ನಾನು ಅದನ್ನು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಅದಕ್ಕೇ ಕೆಲವೊಂದು ರಸ್ಟ್ ಬಂದಿರೋ ನೈಲ್ಸ್ ಮೊಳೆಗಳಿರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಅದಕ್ಕೆ ಒಂದು ಲೋಟ ನೀರನ್ನು ಪೋರ್ ಮಾಡ್ಕೊಂಡ್ಬಿಟ್ಟು ಒಂದು 2-3 ಡೇಸ್ ಹಾಗೆ ತವಾದ ಮೇಲೆ ಇರೋ ಹಾಗೆ ಬಿಟ್ಬಿಡ್ತೀನಿ ನೀರನ್ನು. ಸೊ ಆಫ್ಟರ್ 2-3 ಡೇಸ್ ಅದು ರಸ್ಟ್ ಹೇಗೆ ಬಂದಿರುತ್ತೆ, ಹೇಗೆ ಕಲೆಕ್ಟ್ ಆಗಿರುತ್ತೆ ಅನ್ನೋದನ್ನು ನೀವೇ ನೋಡಿ. ಕನ್ವರ್ಟ್ ಆಗಿರುತ್ತೆ, ರಸ್ಟಾಗಿ ಕನ್ವರ್ಟ್ ಆಗಿರುತ್ತೆ ವಾಟ್ರೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ರಸ್ಟ್ ಆಗಿದೆ ಅಂತ. ಅಂದರೆ ತುಂಬ ಚೆನ್ನಾಗಿ 3 ಡೇಸಲ್ಲಿ ಇಷ್ಟು ರಸ್ಟ್ ಕಲೆಕ್ಟ್ ಆಗಿದೆ. ರಸ್ಟ್ ಯಾವಾಗಲೂ ಬಾಟಮಲ್ಲಿ ಹೋಗಿ ಕೂತಿರುತ್ತೆ. ನಾವು ಸ್ವಲ್ಪ ಕೈಯಿಂದ ಹೀಗೆ ಮ್ಯಾಶ್ ಮಾಡೋ ಥರ ಮಾಡಿದ್ರೆ, ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅದು ಡೈಲ್ಯೂಟ್ ಆಗುತ್ತೆ. ನೋಡಿ ಎಷ್ಟು ತಿಕ್ ರಸ್ಟ್ ಕಲೆಕ್ಟ್ ಆಗಿದೆ. ಇದು ಒಂದು ತುಂಬ ಎಫೆಕ್ಟಿವ್ ಆಗಿರೋ ಲಿಕ್ವಿಡ್ ಫರ್ಟಿಲೈಸರ್ ಗಿಡಗಳಿಗೆ. ಮನುಷ್ಯನಿಗೆ ಹೇಗೆ ಐರನ್ ಡಿಫಿಷಿಯನ್ಸಿ ಬರುತ್ತೋ ಹಾಗೆ ಗಿಡಗಳಲ್ಲೂ ಬರುತ್ತೆ. ಸೊ ನಾವು ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡೋದ್ರಿಂದ ಆ ಡಿಫಿಷಿಯನ್ಸಿನ ತಕ್ಕ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು. ಗಿಡದ ಎಲೆಗಳೆಲ್ಲ ಗ್ರೀನಾಗಿ ಟರ್ನ್ ಆಗುತ್ತೆ ಖಂಡಿತವಾಗಿಯೂ. ಹೀಗೆ ಒಂದು ಕಪ್ಗೆ ಪೋರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ತಿಕ್ಕಾಗಿದೆ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಇದರಲ್ಲೇ ಕಾಣಿಸ್ತಾ ಇದೆ. ಇದು 2 ಡೇಸಲ್ಲಿ ಕಲೆಕ್ಟ್ ಆಗಿರೋವಂಥ ಒಂದು ಫರ್ಟಿಲೈಸರ್. ನಾನು ಯಾವಾಗಲೂ ನನ್ನ ಹತ್ರ ತುಂಬ ಗಿಡಗಳಿರೋದ್ರಿಂದ ನಾನು ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಒಂದು ಬಾಟ್ಲಲ್ಲಿ ಯಾವಾಗಲೂ ಹೀಗೆ ಪೋರ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀನಿ. ನೀವು ಬೇಕಂದರೆ ಸಣ್ಣ ಕಬ್ಬಿಣದ ತುಂಡುಗಳೆಲ್ಲಾದ್ರೂ ಸಿಕ್ಕಿದ್ರೆ ಅದನ್ನು ಒಂದು ವೇಸ್ಟ್ ಬಕೆಟ್ಗೆ ಹಾಕಿಬಿಟ್ಟು ನೀವು ಹಾಗೆ ಬಿಟ್ಟರು ನಿಮ್ಗೆ ಯಾವಾಗ ಬೇಕು ಆವಾಗ ಅದು ರಸ್ಟ್ ಬಂದಿರುತ್ತೆ, ಯೂಸ್ ಮಾಡ್ಕೊಳ್ಬಹುದು. ಹೀಗೆ ಮಾಡಬೇಕು ಅಂತೇನಿಲ್ಲ. ಯಾವುದಾದ್ರೂ ವೇಸ್ಟ್ ಕಬ್ಬಿಣದ ತುಂಡುಗಳು ಸಿಕ್ಕರೆ ಅದನ್ನು ಒಂದು ಬಕೆಟಲ್ಲಿ ಹಾಕ್ಬಿಟ್ಟು ನೀವು ಅದನ್ನು ಹಾಗೆ ಬಿಟ್ಟಿದ್ರೆ ಅದರಷ್ಟು ಬರ್ತಾನೆ ಇರುತ್ತೆ. ಹೀಗೆ ನೋಡಿ, ನಾನು ಒಂದು ಬಾಟ್ಲಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಗಿಡಕ್ಕೆ ಹಾಕೋದಕ್ಕೆ ಅಂತಲೇ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಯಾವಾಗ ಬೇಕು ಆವಾಗ ನಾನು ಯೂಸ್ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ಳೋಣ. ತುಂಬ ಏನು ಬೇಡ, ಸ್ವಲ್ಪ ಮಾಡಿಕೊಂಡ್ರೆ ಸಾಕು. ಒಂದು 1/4 ಬಕೆಟ್ ನೀರಿಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬನ್ನಿ ಗಿಡಗಳಿಗೆ ಇನ್ನೊಂದು ಕಪ್ ಹಾಕ್ಕೊಳ್ತೀನಿ. 2 ಕಪ್ಸ್ ಹಾಕ್ಕೊಳ್ತೀನಿ ಇದಕ್ಕೆ ನಾನು. ಹೀಗೆ ನೀಟಾಗಿ ಡೈಲ್ಯೂಟ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬನ್ನಿ ಗಿಡಗಳಿಗೆ ಹೇಗೆ ಕೊಡೋದು ಅಂತ ನೋಡೋಣ. ಆ ಕಲರೇ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ. ರಸ್ಟ್ ಕಲರ್ ನೀಟಾಗಿ ಕಾಣಿಸ್ತಾ ಇದೆ ಅಲ್ಲಿ. ಬನ್ನಿ ಈಗ ಎಲ್ಲ ಗಿಡಗಳಿಗೆ ಯಾವುದು ಅಫೆಕ್ಟ್ ಆಗಿದೆ ಆ ಗಿಡಗಳಿಗೆಲ್ಲ ಒಂದೊಂದು ಕಪ್ ಕೊಟ್ಕೊಳ್ತಾ ಬರೋಣ. ನಾನು ಯೂಶ್ವಲಿ ಎಲ್ಲ ಗಿಡಗಳಿಗೂ ಕಲೆಕ್ಟ್ ಆದಂಗೆ ಕೊಡ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರನೇ ನನ್ನ ಗಿಡಗಳೆಲ್ಲ ಹೆಲ್ದಿಯಾಗಿದೆ. ಇದು ಇವಾಗ ರೀಪಾಟ್ ಮಾಡಿರೋ ಗಿಡಗಳಾಗಿರೋದ್ರಿಂದ ಸ್ವಲ್ಪ ಮಳೆ ಬಂದರೆ ಸರಿ ಹೋಗಿಬಿಡುತ್ತೆ. ಈ ರೀತಿ ಗಿಡದ ಪಕ್ಕಕ್ಕೆ ಮೇಲೆ ಹಾಕೋದ್ರಿಂದನೂ ಏನೂ ತೊಂದರೆ ಆಗಲ್ಲ. ಇದರಿಂದ ಏನೂ ಅಡ್ವರ್ಸ್ ಎಫೆಕ್ಟ್ ಇಲ್ಲ. ಇದು ಒಳ್ಳೆ ಸೇವಂತಿಗೆ. ಇದು ತುಂಬ ಹಾಳಾಗಿಬಿಟ್ಟಿದೆ. ಇದನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು ಹೇಗಾದರೂ ಮಾಡಿ. ಸೊ ಈ ಲಿಕ್ವಿಡ್ ಫರ್ಟಿಲೈಸರ್ನ ಅದಕ್ಕೆ ಕೊಡ್ತಾಯಿದ್ದೀನಿ. ಇದೊಂದು ಹೈಬಿಸ್ಕಸ್ ಪ್ಲ್ಯಾಂಟ್. ಇದು ಅಷ್ಟೇ ಎಲ್ಲೋ ಆಗಿದೆ ನೋಡಿ, ಕಾಣಿಸ್ತಾ ಇದೆ ನೀಟಾಗಿ. ಸೊ ಈ ಎಲ್ಲೋಯಿಶ್ ಎಲ್ಲ ಗ್ರೀನಾಗಿ ಟರ್ನ್ ಆಗೋದಕ್ಕೆ ಮಿನಿಮಮ್ ಅಂದರೂ 1 ವೀಕ್ ಬೇಕು. ಸೊ 1 ವೀಕ್ ವೆಯ್ಟ್ ಮಾಡಿ ನೋಡೋಣ. ರೋಸ್ ಗಿಡಗಳಿಗೂ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬಹುದು. ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಐರನ್ ರಿಚ್ ಲಿಕ್ವಿಡ್ ಫರ್ಟಿಲೈಸರ್.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಫುಲ್ ವಿಡಿಯೋನ ವಾಚ್ ಮಾಡಿ, ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ.